ವ್ಯವಸ್ಥೆ ಸರಿಯಾಗಿದ್ರೆ ವ್ಯಕ್ತಿ ಯೋಗ್ಯಕಲ್ಲ. ಎಲ್ಲರ ಆಶೀರ್ವಾದ ಇದ್ರೆ ಗೆದ್ದೇ ಗೆಲ್ತಾರೆ. ಈ ಅಯೋಗ್ಯಕಲ್ಲ. ಸಿನಿಮಾದಲ್ಲೂ ಕೂಡ ಅತ್ಯದ್ಭುತ ಕಲಾವಿದರು ಹಾಗೂ ತಂತ್ರಜ್ಞರೆಲ್ಲರೂ ಇದ್ದಾರೆ, ಹಿರಿಯ ಕಲಾವಿದರು ಎಲ್ಲರೂ ಇದ್ದಾರೆ. ಎಲ್ಲರ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೂ ಮೊದಲು ಅಯೋಗ್ಯ 2 ಸಿನಿಮಾ ಜರ್ನಿ ಹೇಗೆ ಶುರುವಾಯಿತು, ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕೋದ್ರ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಯಿತು. ಎಲ್ಲರೂ ಆ ವಿಡಿಯೋಗೂ ಕೂಡ ಅಷ್ಟು ಪ್ರೀತಿಯನ್ನು ತೋರಿಸಿದ್ದೀರಾ. ಮೊದಲಿಗೆ ಆ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ಸಿನಿಮಾದ ಪ್ರಾರಂಭಕ್ಕೆ ಬಂದಿದ್ದೀರಾ, ಒಳ್ಳೆಯದಾಗಲಿ. ಈಗ ಏನದು ಫಸ್ಟ್ ಲುಕ್ನ ಲಾಂಚ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. 6 ವರ್ಷಗಳ ಕನಸಿನ ಕೂಸು ಸಾಕಷ್ಟು ಸಲ ಮಾಡಬೇಕು ಅಂದ್ಕೊಂಡಾಗ ಸುಧಾ ಹಾಗೆ ಬರಲಿಲ್ಲ. ಏಕೆ ಅಂತ ಹೇಳಿದ್ರೆ ಕೂಡು ಬರಬೇಕು ಅಂತಾರೆ, ಸಿನಿಮಾ ಮಾಡಬೇಕು. ಸಿನಿಮಾ ಅನ್ನೋದು ಯಾವತ್ತು ಮಾಡೋದೆಲ್ಲ ಹಾಗೆ ಬರಬೇಕು ಅನ್ನೋದು. ಮುಖ್ಯವಾಗಿ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿರೋದು ನನಗೆ ಸತೀಶ್ ಸರ್ ಆ್ಯಂಡ್ ರಚಿತಾ ಮೇಡಮ್. ಏಕೆಂತ ಹೇಳ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಡೇಟ್ಸ್. ಸೊ ತಮಿಳಲ್ಲಿ ತುಂಬ ಬ್ಯುಸಿ ಇದ್ದಾರೆ, ತೆಲುಗಲ್ಲಿ ತುಂಬ ಬ್ಯುಸಿ ಇದ್ದಾರೆ, ಕನ್ನಡದಲ್ಲಿ ಅಷ್ಟೇ ಬ್ಯುಸಿ ಇದ್ದಾರೆ. ಸತೀಶ್ ಸರ್ ಅಷ್ಟೇ ತಮಿಳ್ ಆ್ಯಂಡ್ ಕನ್ನಡದ ತುಂಬ ಬ್ಯುಸಿ ಇದ್ದಾರೆ. ನಾನು ಅಯೋಗ್ಯ 2 ಅಂತ ತೊಗೋಬೇಕು ಅಂತಾಗ ಸಬ್ಜೆಕ್ಟ ನಾನು ಸತೀಶ್ ಸರ್ ಅಪ್ರೋಚ್ ಮಾಡಿದೆ. ಸೊ ಕತೆ ಕೇಳಿದ ತಕ್ಷಣ ಹೇಳಿದ್ದು, ಇಲ್ಲ ನಾನು ಒಬ್ಬನಿಂದ ಆಗಲ್ಲ ಅಥವಾ ನಿಮ್ಮಿಂದ ಆಗಲ್ಲ, ನಿರ್ಮಾಪಕರು ನೆಕ್ಸ್ಟು ಮೇಡಮ್ನ ಮೀಟ್ ಮಾಡಿ ರಚಿತಾ ಅವ್ರನ್ನ ಕೇಳಿ ಡೇಟ್ಸು ಅಂತ ಹೇಳಿದ್ರೆ ಮಂಗ್ಳೂರಿಗೆ ಬರೋಕ್ಕೆ ಹೇಳಿದ್ರು. ನಾನು ಅವರು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ ಆ ಕತೆ ಕೇಳಿ ನನ್ನ ಹತ್ರ ಇದ್ದಂಥ ಫಸ್ಟ್ ಹಾಫ್ ಒಂದು ಸೆಕೆಂಡ್ ಹಾಫ್ ಸ್ಕ್ರಿಪ್ಟ್ ಕೈ ಕೊಟ್ಟು ಅವ್ರು ನಂಬಿರಿ ದೇವ್ರನ್ನ ಒಂದು ಬ್ಲೆಸ್ ಮಾಡಿ ಕೊಟ್ಟರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಹೇಶ್, ಗಾಡ್ ಬ್ಲೆಸ್ ಯು. ನಾನು ನಿಮ್ಗೆ ಡೇಟ್ಸ್ ಕೊಡ್ತೀನಿ, ಮಾಡೋಣ. 6 ವರ್ಷಗಳಿಗೆ ನಾನು ಅನ್ಕೋತಾ ಇದ್ದೆ ಯಾಕೆ ಬರ್ತಾ ಇಲ್ಲ ಅಂತ, ಮಾಡೋಣ ಅಂತ ಹೇಳಿದರು. ಅದಾದ ನಂತರ ನಾನು ಈಗ ಹೀರೋ ಆಯಿತು, ಹೀರೋಯಿನ್ ಆಯಿತು, ಡೈರೆಕ್ಟರ್ ಆಯಿತು, ನಿರ್ಮಾಪಕರು ಅಂತ ಬಂದಾಗ ಹಲವಾರು ಜನ ನಿರ್ಮಾಪಕರುಗಳಿದ್ದರು. ಬಟ್ ನಮಗೆ ಒಂದು ಪ್ಯಾಷನ್ ಇಟ್ಟು ನಿರ್ಮಾಪಕರು ಬೇಕಾಯ್ತು. ಅಂದರೆ ಅಯೋಗ್ಯಗಿಂತ ಅಯೋಗ್ಯ 2ನ ಇನ್ನೊಂದು ಮಟ್ಟಕ್ಕೆ ತೋರಿಸುವಂಥ ಒಂದು ನಿರ್ಮಾಪಕರು ಹುಡುಕಾಡ್ತಲಿದ್ದಾಗ ನನಗೆ ಮುನೇಗೌಡ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ರಚಿತಾ ಮೇಡಮ್ ಅವರು. ಸೊ ಆವತ್ತು ನನಗೆ ಮುನೇಗೌಡ ಸರ್ ಒಂದೇ ಸಲ ಕತೆ ಕೇಳಿದ್ದು, ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನ ತನಕ ನಾವು ಇವತ್ತೇನು ಪ್ರೋಮೋ ಮಾಡಿ ನೋಡಿದ್ದೀವಿ, ಇವತ್ತು ಈ ಸ್ಟೇಜ್ ಬರೋ ತನಕ ಮುಂದೆ ನಾವು ಏನು ಹೋಗ್ತೀವಿ ಅದಕ್ಕೆಲ್ಲ ನಿಂತಿರೋದು ಹಿಂದೆ ಬಲವಾದ ಒಂದು ಬೆನ್ನೆಲುಬು ಅಂತ ಹೇಳಿದ್ರೆ ಅದು ನಮ್ಮ ಮುನೇಗೌಡ ಸರ್. ಅವ್ರು ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆಲ್ಲ ಒಂದು ಅನ್ನದಾತರಾಗಿ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀರಾ ನೀವು, ಅದು ದೊಡ್ಡದು. ಆ ಋಣನ ನಾವು ಕೊನೆ ತನಕ ಇಟ್ಕೋತೀವಿ ಸರ್. ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ನಮ್ಮ ಕಡೆಯಿಂದ ಒಂದು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ. ಹಾಗೆ ಹಲವಾರು ನಟರು ಸುಂದರಣ್ಣಗೂ ನಾವು ಫೋನ್ ಮಾಡಿದೆ, ಅಣ್ಣ ಹಿಂಗೆ ಮಾಡ್ತಾಯಿದ್ದೀವಿ ಅಂದಾಗ ಸಾಕಷ್ಟು 3-4 ತಿಂಗಳಿಗೆ ಒಂದ್ಸಲ ಫೋನ್ ಮಾಡ್ತಿದ್ರು, ಅಣ್ಣ ಯಾವಾಗ ಮಾಡ್ತೀವೋ ಆ ಪಾತ್ರ ಹಂಗಿದೆ ಹಿಂಗಿದೆ ಶ್ಯಾಮಣ್ಣದು ಅಂತಿದ್ರು. ಅಮ್ಮ ಕಾಲ್ ಮಾಡ್ತಿದ್ದೆ ಅರುಣಮ್ಮನಿಗೆ, ಇಲ್ಲ ಮಹೇಶ್ ಯಾವಾಗ ಬೇಕಾದ್ರೂ ಮಾಡೋ ಇರ್ತೀವಿ ಅಂತ ಹೇಳಿದಾಗ ಕಾಲಲ್ಲಿ ಅಷ್ಟೇ ನಾನು ಕಾಲ್ ಮಾತಾಡಿದ್ದೀನಿ. ಯಾರ ಮನೆಗೂ ಹೋಗಿ ನಾನು ಡೇಟ್ಸ್ ಕೇಳಿಲ್ಲ, ಇಲ್ಲ ನಾನು ಬರ್ತೀವಿ ಬಿಡ ಬರ್ತೀವಿ ಅಂತೇಳಿ. ಸೊ ಪ್ರತಿಯೊಬ್ಬರು ಕೇರ್ಪೇಟೆ ಆಗ್ಬೋದು, ಮಂಜಣ್ಣ ಆಗ್ಬೋದು, ಗಿರಿ ಆಗ್ಬೋದು, ರವಿಶಂಕರ್ ಸರ್ ಆಗ್ಬೋದು, ಎಲ್ಲ ಆಯಿತು. ನನಗೆ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನನಗೆ ಸೇಮ್ ಟೀಮ್ ಬೇಕಾಗಿತ್ತು. ಸೊ ನನ್ನ ಕ್ಯಾಮ್ರಾಮನ್ ಔಟ್ ಆಫ್ ಸ್ಟೇಟಲ್ಲಿ ಬ್ಯುಸಿ ಆಗಿದ್ರು, ಅವ್ರು ಸಿಗಲಿಲ್ಲ. ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮನ್ ಆಗಿ ಶಾಕಾರಿ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ವಿಶ್ವಜಿತ್ ರಾವ್ ಅವ್ರನ್ನ ನಾನು ಟೀಮ್ಗೆ ಹಾಕ್ಕೊಂಡೆ. ಅದಾದಮೇಲೆ ಅರ್ಜುನ್ ದಿನೇಶ್ ಸರ್ ಬೇಕಾಗಿತ್ತು. ಸೊ 45 ಅವರು ಡೈರೆಕ್ಷನಲ್ಲಿದ್ದರು. ಸೊ ಹೋದಾಗ ಒಂದೇ ದಿನ ಪೂಜೆಯಾಗಿ 2 ಸಾಂಗ್ಗಳು ಕಂಪೋಸ್ ಆಯಿತು. ಮೇಡಮ್ಗಾಗಲಿ ಸತೀಶ್ ಸರ್ಗಾಗಲಿ ಎಲ್ರಿಗೂ ಇಷ್ಟ ಆದಂಥ ಸಾಂಗ್ಗಳು. ಸೊ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅಯೋಗ್ಯ ಆದ ನಂತರ ಏನಮಿ ಸಾಂಗು ಆ ಗುಣಗಳಿದ್ರಿ. ಬಟ್ ಏನಮಿ ಯಾವತ್ತೂ ಏನಮಿ, ಅದು ನಮ್ಮ ಕೈಲಿ ಬ್ರೇಕ್ ಮಾಡೋಕ್ಕೆ ಆಗಲ್ಲ. ಯಾವತ್ತೂ ಜೀವನದಲ್ಲಿ ಒಂದು ಸಲ ಅದು ದೇವ್ರ ಹತ್ರ ಕಳಿಸೋದು. ಬಟ್ ಇನ್ನೊಂದು ಏನೋ ಒಂದು ಮಾಡೋಣ ಅಂತ ಹೇಳಿ ಸೊ ಅರ್ಜುನ್ ಸರ್ ಹತ್ರ ಒಂದು ಪ್ಲೇನ್ ಮೈಂಡಲ್ಲಿ ಕೂತ್ಕೊಂಡು ಬಟ್ ಒಳ್ಳೆ ನನ್ನ ತಂಡಕ್ಕೆ ನನಗೆಲ್ಲ ಖುಷಿ ಆಗೋ ಥರ ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ, ಇನ್ನು ನನ್ನ ಸ್ಕ್ರೀನ್ ಪ್ಲೇ ನನ್ನ ಜೊತೆ ಕೂತಿದ್ದಂಥ ಸುರೇಶ್ ಆಗ್ಬೋದು, ಅವರು ನನ್ನ ಎಡಿಟರ್ ಕಮ್ ಸ್ಕ್ರಿಪ್ಟ್ ಪ್ಲೇ ಕೂತಿದ್ದಾರೆ, ನನ್ನ ಡೈರೆಕ್ಷನ್ ಟೀಮ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ನಾಳೆಯಿಂದ ಮಂಡ್ಯದಲ್ಲಿ ಮಾರಗೋಡ್ನಳ್ಳಿ ಅಂತ ನನ್ನ ಊರಲ್ಲಿ ನಡೆದಂಥ ಅಯೋಗ್ಯ ಕಥೆನ ಮುಂದುವರಿದ ಭಾಗ ಇದು. ಸೊ ಇಲ್ಲಿಂದ ನನ್ನ ಪ್ರಾರಂಭ ನಾಳೆಯಿಂದನೇ ಬೆಳಗ್ಗೆ 7:30 ಫಸ್ಟ್ ಶಾಟ್ ತೆಗೆಯೋ ಮುಖಾಂತರ ಇವತ್ತಾಗಿದೆ ಚಿತ್ರೀಕರಣ ಪ್ರಾರಂಭ ಆಗ್ತಾಯಿದೆ. ಇದಾದ ನಂತರ ಕೇರಳ ಶಿಫ್ಟ್ ಆಗುತ್ತೆ. ಅದಾದ ನಂತರ HMTಲಿ ಸೆಟ್ ಆಗ್ತಾಯಿದ್ದೀವಿ. 23 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ನಡೆಯುತ್ತೆ. ಮೇ ಬಿ ಮುಂದಿನ ವರ್ಷ ಬರಬೇಕು ಅಂತ ಒಂದು ಪ್ಲ್ಯಾನಲ್ಲಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತೀನಿ. ಹಾಗೆ ಬಂದಿದ್ದಂಥ ಎಲ್ರಿಗೂ ಯಾರ ಹೆಸರು ಬಿಟ್ಟಿದ್ದಾರೆ, ಸಂತೋಷ್ ಸರ್ ಆ್ಯಂಡ್ ಮ್ಯಾನೇಜ್ ನರಸಿಂಹ ಸರ್,
ತುಂಬಾ ಒಂದು ನಮ್ಮ ಪ್ರೆಜರ್ನ ಸಹಿಸ್ಕೊಂಡು ನಗ್ನಗ್ತಾ ಕೆಲಸ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಸಂತು ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಲ್ಲರೂ ನನ್ನ ಫ್ಯಾಮ್ಲೀಸ್ ಬಂದಿದ್ದೀರಾ, ಆ್ಯಂಡ್ ಪ್ರೊಡ್ಯೂಸರ್ ಫ್ಯಾಮ್ಲೀಸ್ ಬಂದಿದ್ದೀರಾ, ನನ್ನ ಹಿತೈಷಿಗಳು ಬಂದಿದ್ದೀರಾ, ಆ್ಯಂಡ್ ಥ್ಯಾಂಕ್ ಯು. ಒಂದು ಸಣ್ಣ ಗ್ಯಾಪ್ ನಂತರ ಅಯೋಗ್ಯ ಟು ಮತ್ತೆ ಬರ್ತಾ ಇದ್ದೀನಿ. ಡಿಸಪಾಯಿಂಟ್ ಮಾಡಲ್ಲ, ಒಂದು ಒಳ್ಳೆ ಸಿನಿಮಾ ಕೊಡ್ತೀನಿ. ನನ್ನ ಮೇಲೆ ಸತೀಶ್ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ, ರಚಿತಾ ಮೇಡಮ್ ತುಂಬ ನಂಬಿಕೆ ಇಟ್ಟಿದ್ದಾರೆ, ಸಾಕಷ್ಟು ಸಲ ಹೇಳಿದ್ದಾರೆ. ಪ್ರೊಡ್ಯೂಸರ್ ಬಂಡವಾಳ ನಮ್ಮ ಹತ್ರ ಕೈಯಲ್ಲಿದೆ, ಅದನ್ನು ದುಂದು ವೆಚ್ಚ ಮಾಡಲ್ಲ. ಖಂಡಿತ ಹಲವಾರು ಜನಕ್ಕೆ ಈ ಸಿನಿಮಾ ಒಂದು ಒಳ್ಳೆ ಆನ್ಸರ್ ಆಗಲಿ ಅನ್ನೋದು ನನ್ನ ಒಂದು ಭಾವನೆ. ಆದಷ್ಟು ಬೇಗ ಬರ್ತೀನಿ, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೊ ಮಚ್. ಅದ್ಭುತವಾದಂತಹ ಚಿತ್ರ ಒಂದು, ಜೊತೆಗೆ ಇದುವರೆಗೂ ಕಿರುತೆರೆನಲ್ಲಿ ಪ್ರಸಾರ ಆಗಿರುವಂಥ ಅತಿ ಹೆಚ್ಚು ಬಾರಿ ಪ್ರಸಾರ ಆಗಿರುವಂಥ ಸಿನಿಮಾ ಅಯೋಗ್ಯ ಅಂತ ಹೇಳಕ್ಕೆ ಒಂದು ಹೆಮ್ಮೆ. ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನೋದು ಒಂದು ಖುಷಿ ನನಗೆ. ಇನ್ನೊಂದೇನು ಹೇಳಬೇಕು ಅಂತಂದರೆ, ಅಯೋಗ್ಯ ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ನಾನು. ಅಷ್ಟು ಒಂದು ಆ ಪಾತ್ರ, ಮಟನ್ ಅನ್ನೋ ಪಾತ್ರ ಒಂದು ಜನಪ್ರಿಯತೆನ ತಂದು ಕೊಡ್ತು. ಮತ್ತೆ ಅಯೋಗ್ಯ 2 ಸ್ಟಾರ್ಟ್ ಆಗ್ತಾ ಇದೆ. ಗೆಳೆಯ ಹೇಳಿದ ತಕ್ಷಣ ಖುಷಿ ಆಯಿತು ಫಸ್ಟ್ ಆಫ್ ಆಲು. ಆಮೇಲೆ ಕಥೆ ಕೇಳಿದಾಗ ಮತ್ತೆ ಮಾಸ್ತಿ ಸರ್ ಬರೆದಿರೋ ಕೆಲವೊಂದು ಡೈಲಾಗ್ಗಳನ್ನು ಕೇಳಿದಾಗ ಬಹಳ ಖುಷಿಯಾಗಿದೆ. ಇದಂತೂ ಈಗ ಏನು ಅಯೋಗ್ಯ ಸಿನಿಮಾ ನಿಮ್ಮನ್ನ ಮನರಂಜಿಸ್ತು, ಎಷ್ಟು ಕಿಕ್ಕಿರಿದು ಥಿಯೇಟರ್ಗಳು ತುಂಬ್ತಾ ಇತ್ತು. ಅದರ ಡಬ್ಬಲ್, ಯಾಕಂದ್ರೆ ಒಂದು ಸೀಕ್ವೆಲ್ ಬರ್ತಾ ಇದೆ ಪಾರ್ಟ್ 2 ಅಂತಂದಾಗ ಅದರಲ್ಲಿರುವಂಥ ಒಂದು ವಿಷಯಗಳು ಕೂಡ ಡಬಲ್ ಆಗಬೇಕು. ಅದೆಲ್ಲ ಡಬಲ್ ಖಂಡಿತ ಆಗುತ್ತೆ. ಇನ್ನುವೇ ನಮ್ಮ ಸುಂದರಣ್ಣ ಬೆನ್ನಿಗೆ ಹೊಡೆದಿರೋದು, ಆ ಸೀನಲ್ಲಿ ಹೊಡೆದಿರೋದು ಇನ್ನೂ ನೋವಾಗಿಲ್ಲ. ಇದರಲ್ಲಿ ಇಂಕೇಜ್ ಮಿಸ್ ಆಗ್ತಾರೋ ಗೊತ್ತಿಲ್ಲ ಅಣ್ಣ. ಮತ್ತೆ ಪ್ರೀತಿಯಿಂದ ಒಂದು ಧನ್ಯವಾದ ಹೇಳಬೇಕು ಅಂತಂದರೆ ಅದು ನಮ್ಮ ಮುನೇಗೌಡರು ಸರ್ಗೆ. ಸೊ 2ನೇ ಸಿನಿಮಾ, ಸೊ ಒಂದು ಒಳ್ಳೆ ಸಿನಿಮಾಗೆ ಬಂಡವಾಳನ ಹೂಡ್ತಿದ್ದಾರೆ. ಗಣೇಶನ ಆಶೀರ್ವಾದ, ಕನ್ನಡಿಗರ ಪ್ರೀತಿ, ಅವರ ಆಶೀರ್ವಾದ ಎಲ್ಲ ಇದ್ದು ಇನ್ನೂ ನೂರಾರು ಸಿನಿಮಾಗಳನ್ನ ಮಾಡುವಷ್ಟು ದುಡಿಮೆನ ಈ ಅಯೋಗ್ಯ 2 ಮಾಡಿಕೊಡ್ಲಿ ಅಂತ ಬೇಡ್ಕೊತೀನಿ. ನೀನು ನಾಳೆ ನಾಡಿದ್ರಿಂದನೇ ಸಿನಿಮಾ ಶೂಟಿಂಗ್ ಶುರುವಾಗ್ತಾ ಇದೆ. ಸದ್ಯದಲ್ಲೇ ರಿಲೀಸ್ಗೂ ಪ್ಲ್ಯಾನ್ ಮಾಡಿದೆ, ಒಂದು 8-9 ತಿಂಗಳೊಳಗೆ ರಿಲೀಸ್ ಮಾಡೋಣ ಅಂತ. ನಾನು ಕಾಯ್ತಾ ಇದ್ದೀನಿ ಶೂಟಿಂಗ್ ಹೋಗೋಕ್ಕೆ ಫಸ್ಟು, ಆಮೇಲೆ ರಿಲೀಸ್ ಆಗಿ ನಾನು ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಸತೀಶ್ ಸರ್, ರಚಿತಾ ಮೇಡಮ್, ಎಲ್ಲರ ಜೊತೆನೂ ನಾನು ಆ್ಯಕ್ಟ್ ಮಾಡೋದಂತ. ಇನ್ನೊಂದು ಮಂಜು ಇವಾಗ ಜಾಯ್ನ್ ಆಗಿದ್ದಾರೆ. ಮಂಜು ಅವರು ನಾವು ಮೊದಲನೇ ಸಿನಿಮಾ ಮಾಡಿದ್ದು ಕೂಡ ಬ್ರಹ್ಮಚಾರಿ ಸಿನಿಮಾ, ಅದು ಸತೀಶ್ ಸರ್ ಸಿನಿಮಾನೇ. ಸೊ ಎಲ್ಲರೂ ಮತ್ತೆ ಒಂದಾಗಿದ್ದೀವಿ. ಸೊ ಈ ಸಿನಿಮಾ ಅದ್ಭುತವಾಗಿ ಆಗುತ್ತೆ, ನಿರೀಕ್ಷೆಗೂ ಮೀರಿದಂತಹ ಒಂದು ಯಶಸ್ಸನ್ನು ಕಾಣುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ತಿರ್ಗಿ ಅದೇ ಟೀಮ್ ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದು, ಆ ಒಂದು ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಕೆಲಸ ಮಾಡೋಣ ಅನ್ನೋ ಒಂದು ಇದಿದೆಯಲ್ಲ, ಉಮೇದಿ, ಅದು ತುಂಬ ಇಷ್ಟ ಆಯಿತು. ಮತ್ತು ಈ ಚಿತ್ರಕ್ಕೆ ಇವತ್ತು ಆವಾಗ ನಾವು ಹಂಸಲೇಖ ರವಿ ಸರ್ ಹಾಡುಗಳು ಅಂದಾಗ ಪ್ರತಿಯೊಂದು ಹಳ್ಳಿಯ ಮೂಲೆ ಅಂದರೆ ರಾಜ್ಯದ ಮೂಲೆಯ ಹಳ್ಳಿಗಳು ಹೆಂಚಿನ ಮನೆಯಲ್ಲಿ ಕೂಡ ಕೇಳೋವಂಥದ್ದು, ಅಂಥ ಒಂದು ಪ್ರಯತ್ನ ಅಯೋಗ್ಯ ಸಿನಿಮಾದಲ್ಲಾಗಿತ್ತು. ನಮ್ಮ ಚೇತನ್ ಅವ್ರು ಬರೆದ ಹಾಡು ಮತ್ತು ನಂದು ಚೇತನ್ ಅವ್ರ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಹಿಂದೆ ಕಾಟೇರ ಬರೆದಾಗಲೂ ಅವ್ರ ಸಾಹಿತ್ಯ, ನನ್ನ ಸಂಭಾಷಣೆ ಇತ್ತು. ಈ ಥರ ತುಂಬ ಕೆಲಸ ಮಾಡಿದ್ದೀವಿ. ಮತ್ತು ಸತೀಶ್ ಸರ್ ಅವರಲ್ಲೊಂದು ಕಾಮನ್ ಮ್ಯಾನ್ ಕಾಣ್ತಾನೆ, ಅಂದರೆ ಪ್ರತಿಭೆ ಅಷ್ಟು ಚೆನ್ನಾಗಿ ಯಾವುದನ್ನು ಮೇಲೆ ಹಾಕ್ಕೊಳಲ್ಲ, ಆ ಕ್ಯಾರೆಕ್ಟರ್ನ ನೀಟಾಗಿ ಕನ್ವೆ ಮಾಡೋದು. ಮತ್ತು ಅವರು ಕರೆಕ್ಟಾಗಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು, ಸೊ ಅವರಿಬ್ಬರು ಪೇರೆ ಇವತ್ತು ಪ್ರತಿ ಮನೆಯಲ್ಲೂ ಹಿಂಗಿರ್ಬೇಕು ಜೋಡಿ ಅನ್ನೋ ಒಂದು ಉದಾಹರಣೆ ಆಗಿತ್ತು. ಸೊ ಸಂಗೀತ ಅಂತ ಬಂದಾಗ ಅರ್ಜುನ್ ಜನ್ಯ ಸಾರು, ಎಲ್ಲ ಟೀಮ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದು. ನಮ್ಮ ಸುರೇಶ್ ಆರ್ಮುಗಮ್ ಅವರು ಎಡಿಟಿಂಗ್, ಸೊ ಎಲ್ಲ ಸೇರಿ ಕೆಲಸ ಮಾಡ್ತಾಯಿದ್ದೀವಿ. ಡೈಲಾಗ್ಸ್ ವಿಚಾರಕ್ಕೆ ಬಂದಾಗ ತುಂಬ ಚೆನ್ನಾಗಿ ನನಗೂ ಒಳ್ಳೊಳ್ಳೆ ಸೀನ್ಸು, ಒಳ್ಳೆ ಕತೆ ಸಿಕ್ಕಿದೆ. ಆದರೆ ಮಂಡ್ಯದವರು ಅಂತ ಹೇಳಿದ ತಕ್ಷಣ ಪ್ರೀತಿನೇ ಆಗಲಿ ದ್ವೇಷನೇ ಆಗಲಿ, ನೀವು ಚಿಟಿಕೆ ಅಷ್ಟು ಕೊಟ್ಟರೆ ನಾವು ಚೀಲದಷ್ಟು ವಾಪಸ್ ಕೊಡ್ತೀವಿ ಅನ್ನೋ ಥರದ್ದು ಡೈಲಾಗ್ಸ್ ಇರುತ್ತೆ. ಒಂದು ವಿಜುವಲ್ ಪಾಯಿಂಟ್ಸು ತುಂಬ ಚೆನ್ನಾಗಿರುತ್ತೆ. ಮತ್ತು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಥಿಯೇಟ್ರ್ ಆ್ಯಂಬಿಯನ್ಸ್ ಕಟ್ಕೊಡ್ಬೇಕು, ಅದನ್ನು ಮಹೇಶ್ ಅವರು ಪ್ರತಿ ಸತಿ ಹೇಳ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ತುಂಬ ಪ್ರೂವ್ ಆಗಿರುವಂಥ ಅಯೋಗ್ಯನ ಈಗ ಮತ್ತೆ ಭಯ ಮತ್ತು ಭರವಸೆ ಎರಡೂ ಜಾಸ್ತಿ ಇದೆ, ಅದು ಕರೆಕ್ಟಾಗಿ ಕೆಲಸ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ಪ್ರೀತಿಯಿಂದ ಸತೀಶಣ್ಣ ಅಂತಲೇ ಕರೆಯೋದು. ಆ್ಯಂಡ್ ರಚಿತಾರಾಮ್ ಮೇಡಮ್ ಭರ್ಜರಿನಲ್ಲಿ ಕೆಲಸ ಮಾಡಿದ್ವಿ. ಅಯೋಗ್ಯ ಸಿನಿಮಾ ಶುರುವಾದಂಥ ಜರ್ನಿ ನೆನೆಸ್ಕೊತಾ ಇದ್ದೆ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ. ಅಂದರೆ ಕೆಲವೊಂದು ಸಿನಿಮಾಗಳು ಮನಸ್ಸಲ್ಲಿ ಯಾವಾಗಲೂ ಉಳಿದು ಬಿಡ್ತವೆ, ಆ ಜರ್ನಿಗಳು ಉಳಿದು ಬಿಡ್ತವೆ. ಒಂದು ಆತ್ಮೀಯ ಚಿತ್ರತಂಡದ ಜೊತೆ ಕೆಲಸ ಮಾಡಿದಾಗ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಸೊ ಆ ಥರದ ಒಂದು ಚಿತ್ರತಂಡ ಮುನೇಗೌಡರು ಸರ್
ನಿರ್ಮಾಪಕರಾಗಿದ್ದಾರೆ ಅಯೋಗ್ಯ 2ಗೆ. ಆ್ಯಂಡ್ ಅಲ್ಲಿದ್ದಂಥ ಒಂದು ಆ ಕತೆ ಏನಿದೆ ಅದರ ಒಂದು ಕಂಟಿನ್ಯೂಯೇಷನ್, ಒಂದು ಸಿಕ್ವೆಲ್ ಅಂತಲೇ ಅನ್ಬೋದು. ಆ್ಯಂಡ್ ಮಾಸಿ ಸರ್ ನನ್ನ ಫೇವ್ರೆಟ್ ರೈಟರು. ನಾನು ಹೇಳ್ತಾ ಇರ್ತೀನಿ, ಅಣ್ಣ ಜಾಸ್ತಿ ಸಿನಿಮಾಗಳು ಬರೀರಿ ಅಂತ. ಯಾಕಂತಂದರೆ ಈಗ ಅವರೊಂಥರ ಕನ್ನಡಕ್ಕೆ ಆಸ್ತಿ ಆಗ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಡೈರೆಕ್ಟರ್ಸ್ಗಳಿಗೆ. ಯಾಕಂತಂದರೆ ಒಂದು ಡೈಲಾಗ್ ಬರವಣಿಗೆ ಅನ್ನೋದೇನಿದೆ ಅದು ಯಾವಾಗಲೂ ಕೂಡ ಒಂದು ಸಿನಿಮಾನ ಎನ್ಹ್ಯಾನ್ಸ್ ಮಾಡುತ್ತೆ. ಅವ್ರು ಏನು ಅಂದ್ಕೊಂಡಿರ್ತಾರೆ ಅದು 2ರಷ್ಟು ಎತ್ತಿ ಹಿಡಿಯುತ್ತೆ ಒಂದು ಬರವಣಿಗೆ ಅನ್ನೋಂಥದ್ದು. ಆ್ಯಂಡ್ ಹಾಡುಗಳು ಅಷ್ಟೇ. ಈ ಸಂದರ್ಭದಲ್ಲಿ ಗುರುಗಳಾದಂಥ ಅರ್ಜುನ್ ಜನ್ಯ ಸರ್ನ ನೆನೆಸ್ಕೊಬೇಕು. ಯಾಕಂತಂದರೆ ನನ್ನ ಲಿರಿಕ್ಸ್ ಇಷ್ಟಾಗಿ ಲಾಂಚ್ ಮಾಡಿದಂಥವ್ರು ಅವರು. ನಾನು ಭಾಳಷ್ಟು ವೇದಿಕೆಗಳಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅವ್ರ ಜೊತೆ ಯಾವಾಗಲೂ ಬರೆಯೋಕ್ಕೆ ಕೂತಾಗ ಏನೋ ಒಂದು ಅದ್ಭುತ ಮ್ಯಾಜಿಕ್ಗಳಾಗ್ಬಿಡ್ತವೆ. ಸೊ ಆ ಥರ ಮೂಡಿ ಬಂದಂಥ ಸಾಂಗ್ಗಳು ಯೋಗ್ಯದಲ್ಲಿ ಎಲ್ಲ ಸಾಂಗ್ಗಳನ್ನೂ ಕೂಡ ಬರೆದಿದ್ದೆ. ಅದರಲ್ಲಿ ಏನಮ್ಮಿ ಖಂಡಿತ ನೀವೆಲ್ಲ ಕೇಳಿರ್ತೀರ, ದೊಡ್ಡ ಮಟ್ಟದ ಹಿಟ್ ಸಾಂಗು. ತುಂಬ ದೊಡ್ಡ ಜವಾಬ್ದಾರಿ. ಮತ್ತು ಅಯೋಗ್ಯ 2ಗೆ 1 ಸಾಂಗ್ 2 ಸಾಂಗ್ ಸಾಕು ಅಂತಿದ್ದೆ, ಇಲ್ಲ ಎಲ್ಲ ಬರೀಬೇಕು ಅಂತ ಗೆಳೆಯ ಬಿಟ್ಟಿಲ್ಲ. ಆ್ಯಂಡ್ ಸತೀಶಣ್ಣ ಇಲ್ಲ ಎಲ್ಲನೂ ಬರೀಬೇಕಂತ 2 ಸಾಂಗ್ಗಳ ಕಂಪೋಸಿಷನ್ ಆಗಿದೆ. ಖಂಡಿತ ನಿಮ್ಗಳ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಖಂಡಿತ ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಅರ್ಜುನ್ ಸರ್ ಕೆನಡಾದಲ್ಲಿದ್ದಾರೆ, ಅದರಿಂದಾಗಿ ಬರೋಕ್ಕಾಗಿಲ್ಲ. 15 ನಂತರ ಬರ್ತಾರೆ. ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಖಂಡಿತ ಭಾಗವಹಿಸ್ತಾರೆ. ಅವ್ರ ಪರವಾಗಿ ನಾನು ಎಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ತೀನಿ. ಆ್ಯಂಡ್ ಸತೀಶ್ ಸರ್ ಮತ್ತು ರಚಿತಾ ರಾಮ್ ಮೇಡಮ್ ಆ ಒಂದು ನಾನು ಅಯೋಗ್ಯ ಸಾಂಗ್ 100 ಮಿಲಿಯನ್ ಆದಾಗ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ, ಅಂದರೆ ಆ ಪೇರೆ ಹಂಗಿದೆ, ಎಷ್ಟೆಲ್ಲ ನೋಡಿದ್ರು ಸಾಂಗ್ ನೋಡ್ಬೇಕಂತ ಅನ್ಸುತ್ತೆ. ಸೊ ಅಷ್ಟು ಮುದ್ದಾಗಿ ಆ ಒಂದು ಪಾತ್ರಗಳಿಗೆ ಜೀವ ತುಂಬಿದ್ರು. ಆ್ಯಂಡ್ ಎಲ್ಲೋ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನೋಡೋ ಅಂಥ ಜೋಡಿ ಥರನೇ ಕಾಣಿಸುತ್ತೆ. ಆ ಪೋಸ್ಟರ್ ಇರ್ಬೋದು, ಅಷ್ಟು ನೈಜವಾಗಿದೆ ಆ ಫೋಟೋಶೂಟ್ ಇರ್ಬೋದು. ಆ್ಯಂಡ್ ಎಲ್ಲ ತಂತ್ರಜ್ಞರಿಗೆ ಶುಭವಾಗಲಿ, ಎಲ್ಲ ಕಲಾವಿದರಿಗೆ ಶುಭವಾಗಲಿ, ನಮಗೂ ಶುಭ ಕೋರಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ಅನ್ನಿಸ್ತಾ ಇದ್ದೀನಿ ಸರ್. ನಾವು ಚಿತ್ರರಂಗದಲ್ಲಿ ಒಂದು ನಿರ್ಮಾಪಕನ ಅನ್ನದಾತ ಅಂತ ಕರಿತೀವಿ, ಹಾಗೆ ಒಬ್ಬ ನಿರ್ದೇಶಕನ ಗುರು ಅಂತ ಕರಿತೀವಿ. ವಯಸ್ಸಲ್ಲಿ ಸಣ್ಣವನಾದರೂ ಕೂಡ ಮಹೇಶ ನನಗೆ ಗುರು ಈ ಸಿನಿಮಾದಲ್ಲಿ. ಮತ್ತು ಇವತ್ತು ಅಯೋಗ್ಯ ಅನ್ನೋ ಟೈಟ್ಲ್ ಇದೆಯಲ್ಲ, ಬಹಳ ಒಂದು ರೀತಿಯಾದ ವಿಭಿನ್ನವಾದ ಟೈಟ್ಲ್ ಕನ್ನಡ ಚಿತ್ರರಂಗಕ್ಕೆ. ಯಾಕೆಂದರೆ ನಮ್ಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು. ಇವತ್ತು ಸಿಟಿನಲ್ಲಿ ಏನಾಗಿದೆ, ಇದು ಕಂಪ್ಲೀಟ್ ಕಲುಷಿತವಾದ ನೀರು, ಕಲುಷಿತವಾದ ಗಾಳಿ. ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅಯೋಗ್ಯ 2ನೇ ಸಿನಿಮಾ ನೋಡಲೇಬೇಕಾಗತ್ತೆ. ಹಾಗಾಗಿ ನಾವು ಮತ್ತೆ ಮಂಡ್ಯಕ್ಕೆ ಹೋಗಲೇಬೇಕಾಗತ್ತೆ. ಅದನ್ನು ನೋಡಬೇಕು ಅಂತಂದರೆ ಅದ್ಭುತವಾದ 2 ಜೋಡಿಗಳನ್ನ ನೋಡಬೇಕಾಗತ್ತೆ. ಅದಕ್ಕೆ ನಾನು ನನ್ನ ಗುರುಗಳಾದಂಥ ವಿ ಕಾರಂತರು ಏನೊಂದು ಪ್ರಾರಂಭ ಮಾಡಿದ್ರು, ಒಂದು ನೀನಾಸಂ ಅನ್ನೋದು ಮೊದಲೇ ಪ್ರಾರಂಭ ಆಗಿತ್ತು. ಅಲ್ಲಿ ಕಲೆಯನ್ನು ಕಲಿತು ಬಂದಂಥ ನನ್ನ ಗೆಳೆಯ ನೀನಾಸಂ ಸತೀಶ್ ಈ ಚಿತ್ರದ ನಾಯಕ. ಹಾಗೆ ನಾನು ಬಹಳ ಮೆಚ್ಚುವಂಥ ಹಾಗೂ ಅತ್ಯಂತ ಬುದ್ಧಿವಂತ ಒಂದು ಹೀರೋಯಿನ್ ಅಂತಂದರೆ ಅದು ರಚಿತಾ ರಾಮ್. ಯಾಕೆಂದರೆ ಇಬ್ಬರು ಜೋಡಿ ನೋಡ್ತಾ ಇದ್ದಾಗ ನಂಗೆ ಅನಿಸೋದು, ನನಗೆ ಈ ಸಿನಿಮಾ ಮಾಡುವಾಗ ಆವಾಗ ಕೋವಿಡ್ ಇರಲಿಲ್ಲ. ಈ ಕೋವಿಡ್ಗೆ ಮುಂಚೆ ಈ ಸಿನಿಮಾ ಆಗುತ್ತೆ, ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಬೇಕಾದಷ್ಟು ಆಯ್ಕೆಗಳಿದ್ದಾರೆ, ಬೇಕಾದಷ್ಟು ನಟರುಗಳಿದ್ದಾರೆ. ನನಗೆ ಅಂತ ಒಂದು ಸ್ಥಾನವನ್ನು ಮಾಡಿಕೊಟ್ಟಂಥ ಅವತ್ತಿನ ಆ ನಿರ್ಮಾಪಕ ಚಂದ್ರಶೇಖರ್ ಅವ್ರನ್ನ ಇವತ್ತು ನಾನು ನೆನೆಸ್ಕೊತೀನಿ. ಹಾಗೆಯೇ ಈ ಚಿತ್ರದಲ್ಲಿ ಕೇವಲ ಬರೀ ಕಲಾವಿದರು ಇದ್ದರೆ ಸಾಲದು, ಅಂಥ ಉತ್ತಮವಾದ ತಂತ್ರಜ್ಞರು ಇರಬೇಕಾಗತ್ತೆ. ಅದರ ಆಯ್ಕೆ ಕೂಡ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವತ್ತಿನ ಸಂಗೀತ, ಅರ್ಜುನ್ ಜನ್ಯ ಸಂಗೀತ ಆಗಿರ್ಬೋದು, ಅಥವಾ ಆ ಫೋಟೋಗ್ರಫಿ ಕ್ಯಾಮ್ರಾಮನ್ ಮರ್ತಿದ್ದೀನಿ. ಹಾಗೆ ನನ್ನ ಗೆಳೆಯರಾದಂಥ ಅನೇಕ ಜನ ಇಲ್ಲಿ ಕೂತಿದ್ದಾರೆ. ಅದು KR ಪೇಟೆಗೆ ಬೆನ್ನು ತಟ್ಟಿದ್ದೀನಪ್ಪ, ಬೆನ್ನ ಮೇಲೆ ಹೊಡೆದಿಲ್ಲ. ಚೆನ್ನಾಗಿ ಇನ್ನೂ ಚೆನ್ನಾಗಿ ಮೇಲ್ಗೆ ಬರ್ತೀಯ. ಹಾಗೆ ನಮ್ಮ ಭರ್ಜರಿ ಚೇತನ್ ಅವರು ಕೂಡ ಬಹಳ ನನ್ನ ಅಚ್ಚುಮೆಚ್ಚಿನ ನಿರ್ದೇಶಕರು. ಹಾಗೆ ಇಲ್ಲಿ ನನ್ನ ಗೆಳೆಯ ಕೂತಿದ್ದಾನೆ, ಏನು ಹೇಳೋದು ನಾಣಿ ಬಗ್ಗೆ, ಅದ್ಭುತವಾದ ಕಲಾವಿದ. ಹಾಗೆ ಅರುಣ ನನ್ನ ಜೊತೆ 2-3 ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಬಹಳ ನಾನು ಮೆಚ್ಕೊಂಡಿದ್ದು ಈ ಸಿನಿಮಾದಲ್ಲಿ ಅವರ ಪಾತ್ರ. ಹಾಗೂ ಲಿಫ್ಟ್ ಮ್ಯಾನ್ ಅಂತ ನಾನು 200ನೇ ಚಿತ್ರ ಮಾಡಬೇಕಾದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದ ನಟಿ ಅದು ಅರುಣ ಬಾಲರಾಜ್. ಯಾಕೆಂದರೆ ಆಕೆಗೆ ಅದ್ಭುತವಾದ ಒಂದು ಅಭಿನಯದ ಕಲೆ ಇದೆ. ಹಾಗಾಗಿ ಅವರು ಕೂಡ ಈ ಚಿತ್ರದಲ್ಲಿ ಮತ್ತೆ ಮರುಪ್ರವೇಶ ಮಾಡ್ತಾಯಿದ್ದಾರೆ. ಹಾಗೂ ನಮ್ಮ ಪಾವಗಡ ಮಂಜು, ನಾನು ಅವ್ರನ್ನ ನೀವು ಇದ್ರಲ್ಲಿ ಮಾಡಿದ್ರಾ, ಇದು ಬಿಗ್ ಬಾಸ್? ಹೌದು, ಅವರು ಇವಾಗ ಅವರೇ ಬಿಗ್ ಬಾಸ್ ಈಗ ನಮಗೆಲ್ಲ. ಕಿರಿಯರಿಗೆ ನನ್ನ ವಂದನೆಗಳು. ಸಿನಿಮಾ ಬಗ್ಗೆ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ ನಿರ್ದೇಶಕರು. ಮತ್ತೊಮ್ಮೆ ಈ ಸಿನಿಮಾ ಶುರುವಾಗ್ತಾ ಇದೆ ಅನ್ನೋದೇ ಒಂದು ಖುಷಿ. ಸುಂದರಣ್ಣ ಹೇಳಿದಾಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ, ಮತ್ತೆ ಅದ್ರ 2ನೇ ಭಾಗ ಬರ್ತಾ ಇದೆ ಅಂದರೆ
ಅವರ ಶ್ರಮ ಎಷ್ಟಿರುತ್ತೆ ಅಂತ ಹೇಳಿ, ಇಡೀ ತಂಡದ ಶ್ರಮ ತುಂಬ ಇರುತ್ತೆ. ನಮಗೆ ಸಾಥ್ ಕೊಟ್ಟಂತಹ ನಮ್ಮ ಮುನೇಗೌಡರು ಈ ಸಿನಿಮಾಗೆ ನಿರ್ಮಾಪಕರಾಗಿದ್ದಾರೆ, ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ. ಆಮೇಲೆ ಮೊದಲ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದರು ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾಗೂ ಕಂಟಿನ್ಯೂ ಆಗಿದ್ದಾರೆ. ಕೆಲವರು ಸಿಗೋದಿಲ್ಲ, ಆದರೂ ಇದೇನೋ ಗೊತ್ತಿಲ್ಲ, ಈ ಟೈಮು ಶುರು ಮಾಡಿ ಟೈಮಲ್ಲಿ ನಿರ್ದೇಶಕರ ಮನಸ್ಥಿತಿ ಆಗಿತ್ತೇನೋ, ಎಲ್ಲರೂ ಮತ್ತೆ ಅವರೇ ಕೂತಿದ್ದೀವಿ ಎಲ್ಲರೂ ಅದೇ ಜಾಗದಲ್ಲಿ ಇಲ್ವಾ? ನರಸಿಂಹಣ್ಣ ಹೊಸಬರ ಅದಕ್ಕೇನು ಕೈ ಎತ್ತಿದ್ದೀವೋ? ಈ ಚಿತ್ರಕ್ಕೆ ಮೊದಲ ಅಯೋಗ್ಯ ಚಿತ್ರಕ್ಕೆ ನಮಗೆ ಎಷ್ಟು ಬೆನ್ನು ತಟ್ಟಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದೀರಿ ಇಡೀ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ಕೇಳ್ಕೊತೀನಿ. ಇಡೀ ತಂಡದ ಪರವಾಗಿ ಕೇಳ್ತಾ ಇದ್ದೀನಿ, ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ, ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ, ಇದರಲ್ಲಿ ಪಾತ್ರ ಮಾಡ್ತಿರೋಂಥ ನಮ್ಮ ಸಹಪಾಠಿಗಳೆಲ್ಲರಿಗೂ ನನ್ನ ಧನ್ಯವಾದ. ವಿಶೇಷವಾಗಿ ನಿರ್ದೇಶಕರಾದಂಥ ಮಹೇಶ್ ಸರ್ಗೆ ಅವರು ಹೇಳಿದ್ರು, ನಾನು ಯಾರ ಮನೆಗೂ ಹೋಗಿಲ್ಲ, ಫೋನ್ ಮಾಡಿದೆ ಎಲ್ಲ ಒಪ್ಕೊಂಬಿಟ್ರು ಅಂತ. ಬಾಂಧವ್ಯ ಅನ್ನೋದೊಂದಿರುತ್ತಲ್ಲ, ನಂಬಿಕೆ, ಅದು ತುಂಬ ಕೆಲಸ ಮಾಡ್ತೀನಿ ಇಂಥ ಟೈಮಲ್ಲಿ. ನೀವು ಯಾಕೆ ನಮ್ಮ ಮನೆವರೆಗೂ ಬರ್ತೀರಿ, ವಾಟ್ಸಪ್ಪಲ್ಲಿ ಕಳಿಸಿ, ಇಲ್ಲ ಫೋನ್ ಮಾಡಿ ಸಾಕು ಅಂತೀವಿ. ಅದರ ಅರ್ಥ ಏನಂದ್ರೆ ಅಷ್ಟು ಬಂಧುವಾಗಿದೆ ಅಂತ ಸಂಬಂಧ. ಹೌದು, ಟಿ ವಿ ಮೂಲಕ ಎಲ್ಲರ ಮನೆಗೂ ಪರಿಚಯ ಮಾಡಿಸ್ಬಿಟ್ಟಿದ್ದಾರೆ ಅವರು ನಮ್ಮನ್ನು. ಮಾಸ್ತಿ ಸಾರು ಅವ್ರು ಕೇಳಾಗೆ ಇಲ್ಲ ಬಿಡಿ, ನಮ್ಮ ಕನ್ನಡದ ಆಸ್ತಿನೇ ಅವರು. ಅರ್ಜುನ್ ಸರ್ ಹೇಳ್ದಂಗೆ, ನಮ್ಮ ಚೇತನ್ ಸರ್ ಹೇಳಿದಾಗೆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಒಬ್ರಿಗೊಬ್ರಿಗೆ ಅದನ್ನು ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ಈ ಎರಡನೇ ಸಿನಿಮಾಗೂ ನಾವೆಲ್ಲ ಹೆಜ್ಜೆ ಇಟ್ಟಿದ್ದೀವಿ, ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ತಾ, ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಅಯೋಗ್ಯ 2 ಒಂದಿಗಿಂತ ಅದ್ಭುತವಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮಗಿರಲಿ. ನಮಸ್ಕಾರ. ಮೇಯ್ನ್ ಆಗಿ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ಕೋತಾ ಇದ್ದೀನಿ. ಅಯೋಗ್ಯವನ್ನು ನೀವೆಲ್ಲ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಅದೇ ಥರ ಅಯೋಗ್ಯ 2 ಇವಾಗ ಶುರುವಾಗತ್ತೆ ನಾಳೆಯಿಂದ. ಇವತ್ತು ಪೂಜೆ ಮೂಲಕ ಶುರುವಾಗಿದೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಒಂದು ಸಿನಿಮಾ ಜನಕ್ಕೆ ಮುಟ್ಟಬೇಕು, ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಪತ್ರಿಕಾ ಮಿತ್ರರು ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಿಮ್ಮ ಎಲ್ಲರ ಸಹಕಾರ ಹಾಗೂ ಬೆಂಬಲದಿಂದ ಕನ್ನಡ ಚಿತ್ರ ಖಂಡಿತವಾಗ್ಲೂ ಗೆಲ್ಲುತ್ತೆ. ಈಗ ಗೆದ್ದಿರುವ ಎಲ್ಲ ಚಿತ್ರದ ಮೇನ್ ಪಾಲ್ದಾರರು ನೀವೇ ಆಗಿರ್ತೀರ. ಯಾಕೆಂದರೆ ಇದನ್ನು ತೋರಿಸೋದು ಅಥವಾ ಜನಕ್ಕೆ ಹೇಳೋದು ಅದು ನಿಮ್ಮ ಕರ್ತವ್ಯ ಆಗಿರುತ್ತೆ. ನೀವು ಭಾಳ ಅಚ್ಚುಕಟ್ಟಾಗಿ ಅದನ್ನು ಮಾಡಿರ್ತೀರಿ, ಆಗ ಜನ ಅದನ್ನು ಇಷ್ಟಪಡ್ತಾರೆ. ಇಲ್ಲಾಂದರೆ ಎಷ್ಟು ಒಳ್ಳೆ ಚಿತ್ರ ಮಾಡಿದ್ರು ಅದು ಜನಕ್ಕೆ ಮುಟ್ಟದೇ ಹೋದರೆ ಮಾಡಿ ಏನೂ ಪ್ರಯೋಜನ ಆಗಲ್ಲ. ದಯಮಾಡಿ ನಮ್ಮ ಅಯೋಗ್ಯ 2ನ ಜನರಿಗೆ ಮುಟ್ಟಿಸುವ ಕಾರ್ಯನ ಅಯೋಗ್ಯ 1ನಲ್ಲಿ ನೀವು ಹೇಗೆ ಮಾಡಿದ್ರೋ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ಅಯೋಗ್ಯ 1 ಮಾಡಿದಾಗ 6 ವರ್ಷದ ಹಿಂದೆ ಇಷ್ಟು ಜನಸಂಖ್ಯೆ ಇರಲಿಲ್ಲ ನಮ್ಮ ಕರ್ನಾಟಕದಲ್ಲಿ. ಈ ಕೋವಿಡ್ ಆದಮೇಲೆ ಇದ್ದಕ್ಕಿದ್ದಾಗೆ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಅಂದರೆ ಬಂದಿರೋ ಥರ ಕಾಣಿಸ್ತಾ ಇದ್ದಾರೆ. ಬಂದಿದ್ದಾರೋ ಇಲ್ವೋ, ಕಾಣಿಸ್ತಿದ್ದಾರೋ ಅದು ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ರಸ್ತೆಯಲ್ಲಿ ಯಾವಾಗ ಹೋದರೂ ಟ್ರಾಫಿಕ್ಕು, ಎಷ್ಟು ಹೊತ್ತಲ್ಲಿ ಹೋದರೂ ಟ್ರಾಫಿಕ್ಕು. ಅದರಲ್ಲಿರೋ ಅರ್ಧ ಜನನಾದರೂ ನಮ್ಮ ಕನ್ನಡ ಸಿನಿಮಾನ ನೋಡಿದ್ರೆ ಇವತ್ತು ಇನ್ನಷ್ಟು ಕನ್ನಡ ಸಿನಿಮಾ ಪೂಜೆಗಳಾಗತ್ತೆ, ಸಾಕಷ್ಟು ಕೆಲಸ ಆಗುತ್ತೆ, ಇಂಡಸ್ಟ್ರಿ ಇನ್ನೂ ಎತ್ತರದ ಮಟ್ಟಕ್ಕೆ ಬೆಳೆಯುತ್ತೆ. ಯಶಸ್ವಿ ಆದಂಥ ಕನ್ನಡ ಸಿನಿಮಾ ಮಾತ್ರ ಬೇರೆ ಭಾಷೆಯಲ್ಲಿ ಡಬ್ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಆದರೆ ನೀವು ಬಂದು ನಮಗೆ ಚಿತ್ರ ಮಾಡಿಕೊಡಿ ಅಂತ ಒಬ್ಬರೋ ಇಬ್ಬರೋ ನಿರ್ದೇಶಕರನ್ನ ಕರ್ಕೊಂಡು ಹೋಗಿದ್ದಾರೆ. ಹಾಗೆ ನಮ್ಮ ಮಹೇಶ್ ಅವರು ಮುಂದಿನ ಸಾಲಲ್ಲಿ ಅಲ್ಲೇ ಇರಲಿ, ನಮ್ಮ ಮಹೇಶ್ ಅವ್ರನ್ನೂ ಕರ್ಕೊಂಡು ಹೋಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮಹೇಶ್ ಬೇಡ ಅಂತ ಹೇಳಿದ್ರೆ ಅವ್ರು ಬಿಡಲ್ಲ. ಮಹೇಶ ಹೋದರೆ ಆವಾಗ ನಮ್ಮ ಕನ್ನಡದ ಒಂದಷ್ಟು ಜನನೂ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನಾನು ಇದನ್ನು ವಿಶ್ ಮಾಡ್ತಾ ಇದ್ದೀನಿ. ಕರ್ಕೊಂಡು ಹೋಗೋದೇನು ಬೇಡ, ಬಂದು ನಮ್ಮಲ್ಲೇ ಅವರು ಚಿತ್ರ ಮಾಡುವಷ್ಟು ಪೊಟೆನ್ಷಿಯಲ್ ನಮ್ಮಲ್ಲಿದೆ. ಅದನ್ನು ಬಂದು ಅವ್ರುಗಳು ಉಪಯೋಗಿಸ್ಕೊಂಡ್ರೆ ಎಲ್ರಿಗೂ ಅದು ಹೆಲ್ಪ್ ಆಗುತ್ತೆ, ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಾಗಿದೆ. ಇವಾಗ ಬೆಳಿಬೇಕಾಗಿದೆ ಅಂದರೆ ಬೆಳೆದಿಲ್ಲ ಅಂತಲ್ಲ, ಎತ್ತರದ ಮಟ್ಟದಲ್ಲಿ ನಿಲ್ಲಬೇಕು. ಯಾವ ಒಂದು ಮಟ್ಟದಲ್ಲಿ ಇರಬೇಕು ಅಂದರೆ ಜನ ಅದನ್ನು ಬೇರೆ ಇಂಡಸ್ಟ್ರಿ ಜನ ತಿರುಗಿ ನೋಡೋ ಹಾಗೆ, ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯೋ ಹಾಗೆ ನಿಲ್ಲಿಸ್ಬೇಕು ಅಂತ. ಅದರ ಜವಾಬ್ದಾರಿಯನ್ನು ನಮ್ಮ ಕನ್ನಡದ ನಾಯಕ ನಟರೆಲ್ಲರೂ ಹೊತ್ತಿದ್ದಾರೆ. ಅದನ್ನು ಸಾಕಷ್ಟು ಶ್ರಮ ವಹಿಸಿ ಅದನ್ನು ಮಾಡಿದ್ದಾರೆ. ಹಾಗೆ ಅದು ಮುಂದುವರಿಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ನೆಚ್ಚಿನ ಹಾಡಿನ ರೈಟರ್ ಆದಂಥ ನಮ್ಮ ಚೇತನ್ ಸರ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನಿಮ್ಮ ಹಾಡುಗಳು ಫೇಮಸ್ ಆಗಿದ್ವು. ಈ ಸಿನಿಮಾದಲ್ಲೂ ನಿರೀಕ್ಷೆ ಡಬಲ್ ಆಗಿದೆಯಲ್ವಾ ಸರ್? ಹಾಗಾಗಿ ಜನ ಕಾಯ್ತಾ ಇದ್ದಾರೆ ನಿಮ್ಮ ಸಿನಿಮಾಗೆ. ಮಾಸ್ತಿ ಸರ್ ನಮಸ್ಕಾರ. ನಾನು ನಿಮ್ಮ ಡೈಲಾಗನ್ನು ಬಹುಶಃ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ನೀವು ಬರ್ಕೊಟ್ಟಂಥ ಲೈನ್ಸ್ ಹೇಳೋದಕ್ಕೆ ಅಂತ ನಾನು ಕಾಯ್ತಾ ಇದ್ದೀನಿ.
ನಮ್ಮ ರಚಿತಾ ಮೇಡಮ್, ಇವತ್ತೆಲ್ಲರೂ ಮಂಜು ಪಾವಡ ಅಂತ ಏನು ಕರೀತಾರೆ, ಆ ಪಾವಡನ ಜಾಸ್ತಿ ಎಲ್ಲರೂ ಗೊತ್ತಾಗಿ ಮಾಡಿದ್ದು ನಮ್ಮ ರಚಿತಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೇ ಲ್ಯಾಗು ಪಾವಡ ಅಂತ ಗೊತ್ತಾಗಿದ್ದು ಜಾಸ್ತಿ ನಿಮ್ಮ ಬಾಯಲ್ಲಿ ಬಂದಾದ್ಮೇಲೆ. ಮತ್ತೆ ಸತೀಶ್ ಅಣ್ಣನ್ ಭಾಳ ಇಷ್ಟ, ಅವ್ರ ಸ್ಲ್ಯಾಂಗ್ ಭಾಳ ಇಷ್ಟ, ಅವರು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋದು ಭಾಳ ಇಷ್ಟ. ಈ ಸಿನಿಮಾದಲ್ಲಿ ಒಂದು ಹಾಡಿದೆಯಲ್ಲ ಅಯೋಗ್ಯದಲ್ಲಿ, ಫಸ್ಟ್ಗೆ ಹಿಂದೆ ಹೋಗು ಮಕ್ಕೂರು ಹಿಂದೆ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ. ನನಗೂ ಈಗ ಮದುವೆ ಆಗಿದೆ, ಹೆಸರು ನಂದಿನಿ ಅಂತ ಅಣ್ಣ. ಸಾಂಗ್ ಇದೆಯಲ್ಲ ಮೇಡಮ್, ಹಿಂದೆ ಹೋಗು ಮಕ್ಕೂರು ಹಿಂದೆ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ. ನಂದಿನಿ ಸಿಕ್ಕಿದ್ದಾಳೆ ಮೇಡಮ್ ನನಗೆ. ನಂದಿನಿ ಹೌದೌದು. ಭಾಳ ಕಾಕತಾಳಿ ಅನ್ನಂಗೆ ಮದುವೆ ಆದ್ಮೇಲೆ ಮೊದಲೇ ಸಿನಿಮಾನು ಇದೇ ಮಾಡ್ತಾ ಇದ್ದೀನಿ. ಭಾಳ ಖುಷಿ ಆಗುತ್ತೆ. ಆದರೆ ಪ್ರತಿ ಸಲ ಮದುವೆ ಆದಾಗಲೂ ಸಿಗುತ್ತೆ ಅಂದರೆ ಅಲ್ಲ, ಫಸ್ಟ್ ಸರಿ ಮದುವೆ ಆಗಿದ್ದೀನಿ, ಸಿನಿಮಾ ಈಗ ಶುರುವಾಗಿದೆ ಅಂತ. ಮದುವೆ ಆದಂಗೆಲ್ಲ ಅವಕಾಶ ಸಿಗುತ್ತೆ ಅನ್ನೋಂಗಾದ್ರೆ ನಾವು ಹಂಗೇನು ಮಾಡೋಕ್ಕೆ ಹೋಗಲ್ಲ ಮೇಡಮ್. ಸಾಕು, ಒಂದು ಮದುವೆ ಆಗಿದ್ದೀವಿ, ಅವಕಾಶಗಳು ಸಿಗ್ತಾ ಇದ್ದಾವೆ. ಶಿವಣ್ಣ ಇಲ್ಲ ಬೇಡ, ಈಗಿನ ವಿದ್ಯಮಾನಗಳೇ ಏನೋ ಬೇರೆ ಥರ ಆಗ್ತಾ ಇದಾವೆ, ಯಾಕೆ ಬೇಕು ನಮಗೆಲ್ಲ. ಸಾಕು, ಒಂದು ಮದುವೆ ಅಚ್ಚುಕಟ್ಟಾಗಿ ಆಗಿದ್ದೀನಿ. ಭಾಳ ಖುಷಿ ಆಗುತ್ತೆ. ಒಂದು ದೊಡ್ಡ ಸಿನಿಮಾದಲ್ಲಿ, ಅದು ಸಕ್ಸಸ್ ಆಗಿರೋ ಸಿನಿಮಾದಲ್ಲಿ ಭಾಗ 2ರಲ್ಲಿ ನನಗೊಂದು ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಮಹೇಶ್ ಅಣ್ಣ, ಸತೀಶ್ ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಖುಷಿಗೆ ರಿಲೀಸ್ ಆದಂಥ ಶಾಖಾಹಾರಿ ಸಿನಿಮಾ ಒಂದು ಒಳ್ಳೆ ಹೆಸರು ತಂದು ಕೊಡ್ತು. ಅದನ್ನು ನೋಡಿ ಸತೀಶ್ ಸರ್ ಕರೆದು ಈ ಸಿನಿಮಾ ಕೊಟ್ಟರು. ಇದು ನನಗೆ ಪರ್ಸನಲಿ ಒಂದು ಒಳ್ಳೆಯ ಅವಕಾಶ ಮತ್ತು ಒಂದು ದೊಡ್ಡ ಜವಾಬ್ದಾರಿ ಕೂಡ. ಅದನ್ನು ನಿಭಾಯಿಸ್ತೀವಿ ಅನ್ನೋ ನಂಬಿಕೆ ಇದೆ. ನಾಳೆಯಿಂದ ಶೂಟ್ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು. ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕಂತೇಳಿ ನಾನು ಬಂದಾಗ ಫಸ್ಟ್ ದಿನ ಗಿರೀಶ್ ಮೂಲ್ಯಮನಿ ಅಂತೇಳಿ ಮಾಡಿದರು. ಸೆಕೆಂಡ್ ಸಿನಿಮಾ ಮಹೇಶ್ ಬಂದು ನನಗೆ ಅಯೋಗ್ಯ 2 ಮಾಡಬೇಕು ಅಂತ ಹೇಳಿದಾಗ ನಾನು ಹಿಂದೆ ಮುಂದೆ ನೋಡಿದೆ, ಆ ಸಿನಿಮಾನ ನಾನು ಒಪ್ಕೊಂಡೆ. ಏನಕ್ಕೆ ಅಂದರೆ ಅಯೋಗ್ಯ 1 ಎಷ್ಟು ಹಿಟ್ಟಾಗಿದೆ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಹಂಗೆ ಮೇಡಮ್, ನಮಗೆ ರಚಿತಾ ಮೇಡಮ್ ಅವ್ರು ಹೇಳ್ತಾಯಿದ್ರು, ಒಳ್ಳೆ ಸಿನಿಮಾ ಬಂದಾಗ ನಿಮಗೆ ರೆಫರ್ ಮಾಡ್ತೀವಿ ಸರ್, ನೀವು ಮಾಡಿ ಸಿನಿಮಾನ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಮೇಡಮ್ ಅವರು ರೆಫರ್ ಮಾಡಿದ್ರು ನನಗೆ. ನಿಜವಾಗ್ಲೂ ಈ ಸಿನಿಮಾ ನನಗೆ ಬಂದಿರೋದು ನಾನು ಒಳ್ಳೆ ಇದು ಅಂತೀನಿ ಮಹೇಶ್ ಅವ್ರಿಗೆ. ಮತ್ತು ಎಲ್ಲ ನನ್ನ ಆರ್ಟಿಸ್ಟು ಒಳ್ಳೆ ಚೆನ್ನಾಗಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಸ್ಟೋರಿ ಎಲ್ಲ ಬರ್ಕೊಂಡಿದ್ದಾರೆ. ಇದು ಒಳ್ಳೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿಗೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ನೀವು ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸ್ಥಾನದಲ್ಲಿ ಮುಹೂರ್ತ ಮಾಡಿದ್ವಿ. ಆ್ಯಂಡ್ ಅಶ್ವಿನಿ ಮ್ಯಾಮ್ಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಬ್ಲೆಸ್ಸಿಂಗ್ಸ್ ನಮ್ಮ ಸಿನಿಮಾ ತಂಡದ ಮೇಲೆ ಇರುತ್ತೆ. ಆ್ಯಂಡ್ ಖುಷಿ ಆಯಿತು. ಅಯೋಗ್ಯ ಸೀಕ್ವಲಲ್ಲಿ ಪ್ರತಿಯೊಬ್ಬರೂ ಇದ್ದೀವಿ. ಆ್ಯಂಡ್ ಹೊಸ ಸೇರ್ಪಡೆಗಳಿಗೆ ವೆಲ್ಕಮ್ ಟು ಆರ್ ಟೀಮ್. ಆ್ಯಂಡ್ ತುಂಬ ಚೆನ್ನಾಗಾಗತ್ತೆ ಈ ಸಿನಿಮಾ. ಬಿಕಾಸ್ ಮೊದಲನೇ ಸಿನಿಮಾ ಲೈಕ್ ಪಾರ್ಟ್ 1 ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ನಮಗೆ ಆಲ್ ಓವರ್ ಕರ್ನಾಟಕ. ಆ್ಯಂಡ್ ಹಾಡುಗಳು, ಅದು ನಾವು ಅಯೋಗ್ಯ 2 ಅಂದ ತಕ್ಷಣ ಫಸ್ಟ್ ನಮಗೆ ತಲೆಗೆ ಬಂದಿದೆ ಏನಮ್ಮಿ ಅದರದ್ದು ರೀಪ್ಲೇಸ್ಮೆಂಟ್ ಯಾವುದು ಅಂತ. ಸೊ ಹಾಗೆ ಮಾತಾಡ್ತಾನು ನಾವು ಅದೇ ಅಂದ್ಕೊಂಡ್ವಿ, ದೇರ್ ಈಸ್ ನೋ ರೀಪ್ಲೇಸ್ಮೆಂಟ್. ಏನಮ್ಮಿ ಈಸ್ ಲೈಕ್ ದ ಮಾಸ್ಟರ್ ಪೀಸ್ ಅಂತ ಅನಿಸ್ತು. ಚೇತನ್ ಸರ್ ಬರೆದಿರುವಂಥ ಹಾಡೋದು. ಆ್ಯಂಡ್ ಅರ್ಜುನ್ ಸರ್, AJ, ಸೀರಿಯಸ್ಲಿ ಈ ಒಂದು ವೇದಿಕೆ ಮೇಲೆ ನಾವು ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀವಿ. ಬಿಕಾಸ್ ಮಹೇಶ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು, DOP ಸರ್ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು, ನೀವು ಅಷ್ಟೇ ಇಂಪಾರ್ಟೆಂಟ್ ಆಗಿದ್ರಿ ನಮ್ಮ ಸಿನಿಮಾಗೆ. ಸೊ ವಿ ಆರ್ ರಿಯಲಿ ಮಿಸ್ಸಿಂಗ್ ಯು. ಮುಂದಿನ ಈವೆಂಟಲ್ಲಿ ಡೆಫಿನೆಟ್ಲಿ ಅವ್ರು ಇರ್ತಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ನನಗೆ ತಬ್ಲಾ ನಾನಿ ಸರ್ ಹೇಳಿದ್ರು, ಸತೀಶ್ ಸರ್ ಇಲ್ಲ ನಾನು ಏನೋ ಸಪೋರ್ಟ್ ಮಾಡ್ತೀವಿ. ಖಂಡಿತ ಇಲ್ಲ, ಇಲ್ಲಿರೋಂಥ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅವರ ಸಪೋರ್ಟ್ಗೆ ನಾವು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು, ಇನ್ಫ್ಯಾಕ್ಟ್ ನನಗೆ ನಮ್ಮ ತಂದೆ ಪಾತ್ರ ಅವರಂತೂ ನಿಜವಾಗ್ಲೂ ನಾನು ಅವರ ಮಗಳು, ಅವ್ರು ನನ್ನ ತಂದೆ ಥರನೇ ಇದ್ವಿ. ಅವಾಗ ಇನ್ನೂ ಬಹುಶಃ ಮೇಘ್ನಾ ಮದುವೆ ಆಗಿರಲಿಲ್ಲ. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 2 ತಿಂಗಳಿತ್ತು ಇನ್ನು ಮದುವೆಗೆ. ಸೊ ಅವಾಗ ಹೆಂಗೆ ನಡೀತಿದೆ ಪ್ರಿಪ್ರೇಷನ್ಸ್ ಅಂತ ಕೇಳ್ತಿದ್ದೆ. ಆ್ಯಂಡ್ ಹಿ ವಾಸ್ ಆ್ಯಕ್ಚುಲಿ ಇನ್ ಟಿಯರ್ಸ್. ನಮ್ಮದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಮ್ಮ ಮದುವೆ ಆಗುತ್ತೆ. ಸೊ ಅವಾಗ ನಿಜವಾಗ್ಲೂ ಅವರು ಹಿ ವಾಸ್ ಇನ್ ಟಿಯರ್ಸ್. ಬಿಕಾಸ್ ಅವರ ರಿಯಲ್ ಲೈಫ್ ಮಗಳು, ಅವ್ರದ್ದು ಮದುವೆ ಆಗ್ತಿತ್ತು ಅವಾಗ ಅಂತ.
ಸೊ ಖಂಡಿತವಾಗ್ಲೂ ಅವರ ಒಂದು ಸಪೋರ್ಟ್ ಆ್ಯಂಡ್ ಕೆಲವೊಂದು ವಿಷಯಗಳಲ್ಲಿ ಅವ್ರು ನನಗೆ ಟಿಪ್ಸ್ ಕೊಡ್ತಿದ್ರು. ಇಲ್ಲಿ ಯಾರು ಆಫ್ಟರ್ ಲೈಕ್ 6 years ಆದಮೇಲೆ ನಾವು ಏನೇ ಮಾಡಿದ್ರು, ನೀವೇನು ಹೇಳಿದ್ರು, ನೀವೇನು ಮಾರ್ಗದರ್ಶನ ಹೇಳಿದ್ರು, ನಾವು ಅದನ್ನು ನಡ್ಕೊಂಡು ಹೋಗ್ತೀವಿ. ಯು ಆರ್ ಆ ಸೀನಿಯರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದಲ್ಲಿ ಭಾಗಿಯಾಗಿದ್ದಕ್ಕೆ. ಆ್ಯಂಡ್ ಅರುಣಾ ಮ್ಯಾಮ್ ಕೂಡ ಅಷ್ಟೇ, ಸತೀಶ್ ಸರ್ ಅವರ ತಾಯಿ ಪಾತ್ರ ಐ ಥಿಂಕ್ 1-2 ಸೀನಲ್ಲಿ ನಮಗೆ ಅವಕಾಶ ಆಯಿತು. ಬಟ್ ಓವರ್ ಆಲ್ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಜೊತೆ ನಾನು ಕೆಲಸ ಮಾಡಿರುವಂಥದ್ದು ತುಂಬ ಖುಷಿ ಇದೆ ನನಗೆ. ಆ್ಯಂಡ್ ಮಾಸ್ತಿ ಸರ್, ನಿಮ್ಮ ಡೈಲಾಗ್ಸ್ ನಾವು ಹಲವಾರು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಅದನ್ನು ಹೇಳೋದಕ್ಕೆ. ಆ್ಯಂಡ್ ಈ ಸಿನಿಮಾದಲ್ಲೂ ವಿ ಆರ್ ಅಸೋಸಿಯೇಟಿಂಗ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಆ್ಯಂಡ್ ವಿಶ್ವಜಿತ್ ಸರ್, ಫಸ್ಟ್ ಟೈಮ್ ನಿಮ್ಮ ಜೊತೆ ಅಸೋಸಿಯೇಟ್ ಆಗ್ತಿರೋದು ಖುಷಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು, ಇದು ಅವರ 2ನೇ ಸಿನಿಮಾ. ಆ್ಯಂಡ್ ನಮ್ಗೆಲ್ಲರ ಕಡೆಯಿಂದ ಅವ್ರಿಗೆ ಒಳ್ಳೆಯದಾಗಲಿ. ಸಿನಿಮಾ ಮೊದಲನೇ ಸಿನಿಮಾ ನಮಗೆ ಎಷ್ಟು ಸಕ್ಸಸ್ ಸಿಗುತ್ತೋ ಅನ್ನೋದು ಐಡಿಯಾನೇ ಇರಲಿಲ್ಲ ನಮಗೆ. ಸಿನಿಮಾ ಮಾಡ್ಕೊಳೋದು ನಮ್ಮ ಜವಾಬ್ದಾರಿ ಏನು, ಒಳ್ಳೆ ಸಿನಿಮಾ ಮಾಡಿಕೊಡೋದು ಅಂತ. ಬಟ್ ಸಕ್ಸಸ್ ಕೊಟ್ಟಿದ್ದು ನಮಗೆ ಅಭಿಮಾನಿಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವರೆಲ್ರಿಗೂ. ಈ ಸಿನಿಮಾ ಸೀಕ್ವಲಲ್ಲಿ ನಾವು ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಪ್ರಾಮಿಸ್ ನಾವು ಹೇಳ್ಬೋದು ಅಷ್ಟೇ. ಅದ್ರ ಜೊತೆಗೆ ಎಲ್ಲ ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರಗಳು. ಬಿಕಾಸ್ ಡೇ 1 ಯು ಹ್ಯಾವ್ ಬೀನ್ ವೆರಿ ಸಪೋರ್ಟಿವ್ ಆ್ಯಂಡ್ ಮುಂದೂ ಕೂಡ ಸಪೋರ್ಟಿವ್ ಆಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಮ್ಯಾನೇಜರ್ಸ್, ಎಲ್ಲ ಟೆಕ್ನಿಷಿಯನ್ಸ್, ನಯನ್, ಅರ್ಚನಾ, ಲಿಟ್ರಲಿ ಎವ್ರಿ ಒನ್, ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಟೈಮ್ ತೊಗೊಳ್ತಿದ್ದೀನ ಅಂತ ಅದಕ್ಕೋಸ್ಕರ ಇಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ನಾವಿಬ್ರು ಒಂಥರ ಅಲ್ಲಿ ಟಾಮ್ ಆ್ಯಂಡ್ ಜೆರಿ ಹೆಂಗಿರುತ್ತೋ, ನಾವು ರಿಯಲ್ ಲೈಫ್ ಟಾಮ್ ಆ್ಯಂಡ್ ಜೆರೀಸು. ವಿ ಹ್ಯಾವ್ ದಟ್ ಕೈಂಡ್ ಆಫ್ ಫ್ರೀಡಮ್. ದಿಸ್ ಇಸ್ ಆರ್ 3rd time ನಾವಿಬ್ರು ಪೇರ್ ಆಗ್ತಿರೋದು ಸಿನಿಮಾಗೆ. ಆ್ಯಂಡ್ ವಿ ಕಾಂಪ್ಲಿಮೆಂಟ್ ಈಚ್ ಅದರ್, ವಿ ಫೈಟ್ ಈಚ್ ಅದರ್, ವಿ ಆ್ಯಕ್ಚುಲಿ ಲೈಕ್ ಅಷ್ಟು ನಮಗೆ ಒಂದು ಫ್ರೀಡಮ್ ಇದೆ. ಅವ್ರು ಏನೇ ಹೇಳಿದ್ರು, ಇನ್ಫ್ಯಾಕ್ಟ್ ನಾವು ಫೋಟೋಶೂಟ್ ಮಾಡ್ತಿರ್ಬೇಕಾದ್ರೆ ಸತ್ಯವಾಗ್ಲೂ ಈ ಮಾತು ಹೇಳ್ತೀನಿ, ಅವ್ರನ್ನ ನೋಡಿದಾಗ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದೆ. 6 years ನೀವು ಹೆಂಗಿದ್ರು ಈಗಲೂ ಹಾಗೆ ಇದ್ದೀರಾ ನೀವು ಅಂತ. ಅದೇ ಫಿಸಿಕ್ ಮೇಂಟೈನ್ ಮಾಡಿದ್ದಾರೆ ಅವರು. ಇನ್ಫ್ಯಾಕ್ಟ್ ಹಿ ಕಾಂಪ್ಲಿಮೆಂಟೆಡ್ ಮೀ ದ ಸೇಮ್. ಇಲ್ಲ ನೀವು ಹಾಗಿದ್ರೆ ಸರ್, ನೋ ನೀವು ಹಾಗೆ ಇದ್ದೀರಾ ಅಂತ. ಸೊ ಇಟ್ ವಾಸ್ ಲೈಕ್ ಅ ಚಾಲೆಂಜ್ ನಮ್ಮಿಬ್ಬರ ಕಡೆಯಿಂದ ಇವ್ರಿಗೆ. ಸೀಕ್ವಲ್ 3 ಅದು ಪಾರ್ಟ್ 3 ಮಾಡಿದ್ರು ನಾವು ಹೀಗೆ ಇರ್ತೀವಿ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ ನಮಗೆ. ಪ್ರಾಬಬ್ಲಿ ಅವ್ರಿಗೆ ಮದುವೆ ಆಗಿರುತ್ತೆ ಅವಾಗ. ಬಟ್ ಕತೆ ಅಂತೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಅದು ಸತೀಶ್ ಅವ್ರು ಹೇಳ್ತಾರೆ ಇವಾಗ. ಆ್ಯಂಡ್ ಓವರ್ ಟು ಯು ಸತೀಶ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಾವಿಬ್ರು ಅಸೋಸಿಯೇಟ್ ಆಗಿದ್ದಕ್ಕೆ. ನಿರ್ಮಾಪಕರಿಲ್ಲ ಅನ್ನೋದೊಂದು ಕೊರತೆ ಇರುತ್ತೆ ಯಾವಾಗಲೂ. ಬಟ್ ಅಯೋಗ್ಯ 2ಗೆ ನಿರ್ಮಾಪಕರ ಸಾಲು ತುಂಬ ದೊಡ್ಡದಿತ್ತು. ನಾವು ಇಷ್ಟ ಆಗ್ತೀವಿ, ಅಷ್ಟಾಗ್ತೀವಿ, ಹಿಂಗಾಗ್ತೀವಿ, ಹಂಗಾಗ್ತೀವಿ ಅನ್ನೋರು 10 ಕೋಟಿ 15 ಕೋಟಿ ಎಷ್ಟು ಬೇಕಾಗ್ತೀವಿ ಅನ್ನೋರು ತುಂಬ ಜನ ಇದ್ರು. ಆದ್ರೆ ನಾವು ಸರಿಯಾದ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯೆನೂ. ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಪ್ಯಾಷನೇಟ್ ಆಗಿ ಮಾಡ್ಬೇಕು ಸಿನಿಮಾನ. ಆ ಸಿನಿಮಾನ ಆ ಲೆವೆಲ್ಗೆ ಎತ್ಕೊಂಡು ಹೋಗ್ಬೇಕು. ಇದು ಅಯೋಗ್ಯ 2 ಅಂದ್ರೆ ಎಲ್ಲ ಡಬಲ್. ರೆಮಂಡ್ರೇಷನ್ ಇರ್ಬೋದು, ಲೊಕೇಶನ್ ಇರ್ಬೋದು, ಅಥವಾ ಆರ್ಟಿಸ್ಟ್ಗಳಿರ್ಬೋದು, ಇವತ್ತು ಅವ್ರ ಪೇಮೆಂಟ್ಗಳಾಗ್ಬೋದು, ಎಲ್ಲವೂ ಡಬಲ್. ಈ ಡಬಲ್ ಇದ್ದಾಗ ಡಬಲ್ ಇಂಜಿನ್ನ ಹೊರುವಂಥ ಕೆಪಾಸಿಟಿ ಆ ಇಂಜಿನ್ಗೆ ಫ್ಯೂಯಲ್ ಹಾಕುವಂಥ ಕೆಪಾಸಿಟಿ ಒಬ್ರು ಬೇಕು. ಹಾಕಿ ಅಲ್ಲಿ ತಂದೆ ಒಂದಷ್ಟು, ಇಲ್ಲಿ ತಂದೆ ಒಂದಷ್ಟು, ಇಲ್ಲಿಂದ ತಂದೆ, ಅಯ್ಯೋ ಕಷ್ಟ ಆಗ್ತಾ ಇದೆಯಪ್ಪ, ಮಾಡೋಕ್ಕಾಗ್ತಲ್ಲಪ್ಪ, ಇದು ಬೇಡ. ನಾವು ಸುಮಾರು ಸಿನಿಮಾದಲ್ಲಿ ಅದು ನೋಡಿದ್ದೀವಿ. ಅದಕ್ಕೆ ನಾನು ಮಹೇಶ್ 1 ವರ್ಷದಿಂದ ಈ ಸ್ಕ್ರಿಪ್ಟ್ ಆದ್ರೂ ಕಾಯ್ತಾ ಇದ್ವಿ, ಯಾರು ಅಂತ. ತುಂಬ ಯಾರ್ಯಾರ ಕೈಗೂ ಹೋಗ್ಬೇಕಾಗಿತ್ತು ಈ ಪ್ರಾಜೆಕ್ಟು. ಅದೆಲ್ಲ ತಪ್ಪಿಸ್ಕೊಂಡು ಆ್ಯಕ್ಚುಲಿ ರಚಿತ್ ಅವ್ರು ನನಗೊಂದ್ಸಲ ಹೇಳಿದ್ರು, ಈ ಥರ ಮುನೇಗೌಡರು ಒಬ್ಬರಿದ್ದಾರೆ ಟ್ರೈ ಮಾಡಿ ಅಂತ. ನಾನು ಮಹೇಶ್ ಇಬ್ರು, ನಾ ಮಹೇಶ್ಗೆ ಹೇಳಿದೆ, ನೋಡಪ್ಪ ಈಗ ಆಲ್ರೆಡಿ ಫೈನಲ್ ಆಗಿದೆ, ಪ್ರೊಡ್ಯೂಸರು ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೀನಿ, ಬೇಡ ಅನ್ನೋ ಥರದ್ದು ಮಾತುಕತೆ ಆಯಿತು. ಅದಾದ್ಮೇಲೆ ಮುನೇಗೌಡರು ಬರಲಿ ಒಂದ್ಸಲ ಮಾತಾಡೋಣ, ನೋಡೋಣ. ಮುನೇಗೌಡರು ಬಂದ ತಕ್ಷಣ ನಾನು 5 ನಿಮಿಷ, ನಾವು ಡಿಸೈಡ್ ಆಗಿದ್ವಿ ಆಲ್ರೆಡಿ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಅಂತ. ಬಟ್ 5 ನಿಮಿಷ ಇವ್ರ ಜೊತೆ ಕೂತ್ಕೊಂಡ್ವಿ ಅಷ್ಟೇ. 5 ನಿಮಿಷ ಅದು ಏನು ಖಡಕ್ಕಾಗಿ ಮಾತಾಡಿದ್ರು ಅಂತಂದ್ರೆ, ಸರ್ ಎಷ್ಟಾಗುತ್ತೆ ಸರ್ ಹಿಂಗಾಗುತ್ತೆ, ಮಾಡ್ತೀರಾ ಸರ್ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ಮಾಡ್ತೀನಿ, ನಿಮಗೆ ಡೌಟ್ ಬೇಡ, ಮಾಡೋಣ, ಈ ಪ್ರಾಜೆಕ್ಟ್ ನಡೀರಿ. ಈ ಖಡಕ್ಕಾಗಿರೋ ಮಾತುಗಳು, ಈ ಧೈರ್ಯ, ಈ ಪ್ಯಾಷನ್ನು, ಅಷ್ಟೇ ದುಡ್ಡು ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ವ್ಯಕ್ತಿ ಬೇಕಿತ್ತು ನಮಗೆ. ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮಗೆ ಎಲ್ರಿಗೂ ಒಂದು ಧೈರ್ಯ ಬಂತು, ಈ ಸಿನಿಮಾನ ಓಕೆ ದೊಡ್ಡ ಲೆವೆಲ್ ಎತ್ಕೊಂಡೋಣ ಅಂತ. ಅದಕ್ಕೆ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೇನೆ ಆ ಫಸ್ಟ್ ವಿಡಿಯೋ ಶೂಟ್ಗೆ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಇನ್ನು ಸಿನಿಮಾ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂತ ಪ್ಯಾಷನೇಟ್ ಪ್ರೊಡ್ಯೂಸರು ಈಗ ದೊಡ್ಡ ಬ್ಯಾನರ್ಗಳು ಯಾವ್ದಿದೆಯೋ ಆ ಸಾಲಿನಲ್ಲಿ ಇಲ್ಲಿ ಅವರು. ಅಂಡ್ ಅವ್ರ SVC ಸಿನಿಮಾ ಇನ್ನು ಮುಂದಕ್ಕೆ ಹೋಗ್ಲಿ, ಬೇರೆ ಲೆವೆಲ್ ಬೆಳೀಲಿ ಅಂತ ಹಾರೈಸ್ತೀನಿ. ಅವರ ಮೊದಲನೇ ಸಿನಿಮಾ ಗಗನಂ ಭವನಂ
ಅದು ಚೆನ್ನಾಗಾಗಲಿ. ಸಾರಿ, ಭುವನಂ ಗಗನಂ, ಅದು ಚೆನ್ನಾಗಾಗಲಿ. ಆ್ಯಂಡ್ ಅಫ್ಕೋರ್ಸ್ ಇನ್ನು ನನ್ನ ಗೆಳೆಯರು ಶಿವರಾಜ್ ಕೇರ್ಪೇಟೆ, ಮಾಸ್ತಿ ಅವರು, ಅಂಡ್ ಚೇತು, ಆ್ಯಂಡ್ ಸುಂದರ್ ರಾಜ್ ಅವರು, ಆ್ಯಂಡ್ ನಮ್ಮ ಅರುಣಾ ಬಾಲರಾಜು, ಮಂಜು, ಎಲ್ಲರೂ ಮತ್ತೆ ಜಾಯ್ನ್ ಆಗಿದ್ದಾರೆ. ಹೊಸದಾಗಿ ವಿಶ್ವ ಅಂಡ್ ಮಂಜು ಜಾಯ್ನ್ ಆಗಿದ್ದಾರೆ. ವಿಶ್ವ ಎಕ್ಸಲೆಂಟ್ ಸಿನಿಮಾಟೋಗ್ರಫರ್, ಆ ನಂಬಿಕೆ ನನಗಿದೆ. ಶಾಖಾಹಾರಿನಲ್ಲಿ ಅವರ ಲಾಸ್ಟ್ 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗಿತ್ತು ನನಗೆ. ಅವರ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಂಗಾಗಿ ಕೆಲಸ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾ ಇದ್ದೀವಿ. ಅಂಡ್ ಅಫ್ಕೋರ್ಸ್ ಇನ್ನು ಅರ್ಜುನ್ ಜನ್ಯ ಅವರು, ಅಫ್ಕೋರ್ಸ್ ಹೇಳಲೇಬೇಕು ಅವ್ರ ಬಗ್ಗೆ. ಅರ್ಜುನ್ ಜನ್ಯ ಅವರು ನಮ್ಮ ಸಿನಿಮಾ ಹಿಟ್ ಆಗೋದಕ್ಕೆ ತುಂಬಾ ರೀಸನ್ಸ್ ಇದೆ. ಅಯೋಗ್ಯ ಫಸ್ಟ್ ಪಾರ್ಟ್, ಒಂದು ನನ್ನ ರಚಿತ ಅವರ ಕಾಂಬಿನೇಷನ್, ಎರಡನೇದು ನಿರ್ದೇಶಕರು, ಮೂರನೇದು ಚೇತು, ನಾಲ್ಕನೇದು ಅರ್ಜುನ್ ಜನ್ಯ, ಐದನೇದು ಆ ಸಿನಿಮಾಟೋಗ್ರಫರು, ಆರನೇದು ಆ ನಿರ್ಮಾಪಕರು TR ಚಂದ್ರಶೇಖರ್ ಅವರು. ಇವತ್ತು ಅವ್ರು ಮಾಡೋಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ, ಆದ್ರೆ ಅವತ್ತು ಆ ಸಿನಿಮಾ ಮಾಡಿದ್ರು ಅವರು. ಆ ಒಂದು ಪ್ರೀತಿ ನಮಗೆ ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ನನ್ನ ಎಲ್ಲಾ ನಿರ್ಮಾಪಕರ ಬಗ್ಗೆನೂ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ಈ ಸಿನಿಮಾ ಅಯೋಗ್ಯ ಟು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅಂದ್ರೆ ಇದು ಡಬಲ್ ಇರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಒಳಗಡೆ ಬನ್ನಿ. ಥಿಯೇಟರ್ ಒಳಗಡೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರೋದೇ ಬೇಡ. ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ನಾವು ಮಾಡ್ತೀವಿ, 100% ಆ ಜವಾಬ್ದಾರಿ ನಾವು ಹೊರ್ತೀವಿ. ಅದು ನಮ್ಮ ಟ್ರೈಲರ್ ಲಾಂಚ್ ಅಲ್ಲಿ ಆಗ್ಬೋದು, ಸಕ್ಸಸ್ ಮೀಟ್ ಅಲ್ಲಿ ಆಗ್ಬೋದು. ಇದೇ ಮಾತನ್ನ ಉಳಿಸ್ಕೋತೀವಿ. ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಇದನ್ನ ಕಟ್ ಮಾಡಿ ಅವತ್ತು ಪ್ಲೇ ಮಾಡಿ. ಆ ಡಬಲ್ ಕೊಟ್ಟೆ ಕೊಡ್ತೀವಿ. ಆ ಕ್ವಾಲಿಟಿ ಆಗಲಿ, ಆ ಕಂಟೆಂಟ್ ಆಗಲಿ, ಆ ಲೆವೆಲ್ಗೆ ಎತ್ಕೊಂಡು ಹೋಗ್ತೀವಿ ಸಿನಿಮಾ. ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬೀಯಿಂಗ್ ಅ ಸಿಂಗರ್. ಥ್ಯಾಂಕ್ಸ್ ಅಲಾಟ್. ಅದು ಟೈಟಲ್ ಏನೇ ಇದ್ರು ಏನೇ ಗೊತ್ತಿಲ್ಲ ನನಗೆ, ಅದರದ್ದು ಟೈಟಲ್ ಭಾರ ಸಖತ್ತಿದೆ. ಅದು ತುಂಬಾ ದೊಡ್ಡ ಭಾರ ಅದು ಟೈಟಲ್. ಬಟ್ ಸತ್ಯ ಹೇಳ್ತೀನಿ, ಲೇಡಿ ಸೂಪರ್ ಸ್ಟಾರೋ ಇಲ್ಲ ಸ್ಟಾರೋ ಏನೋ ಗೊತ್ತಿಲ್ಲ. ನಾನು ಇನ್ನೂ ನನ್ನ ಅಭಿಮಾನಿಗಳಿಗೆ ಯಾವಾಗಲೂ ಸದಾ ಬುಲ್ಬುಲ್ ಆಗೇ ಇರ್ತೀನಿ. ನಾನು ಬುಲ್ಬುಲ್ ಆಗೇ ಇರ್ತೀನಿ ಅಷ್ಟೇ. ವೆರಿ ನೈಸ್. ಅಂಡ್ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು. ನಾವು ಈ ಫೋಟೋ ಶೂಟ್ ಮಾಡಬೇಕು ಅಂತಂದಾಗ ಒಂದು ರಚಿತಾ ಅವ್ರು ಸಪೋರ್ಟ್ ಮಾಡಿದ್ದು ಹೇಳ್ತೀನಿ ನಾನು. ಒಬ್ಬ ಹೀರೋಯಿನ್ನು ಏನಿಲ್ಲ, ಸುಮ್ಮನೆ ಆಯ್ತು, ಮುಗೀತು, ಏನಫ್. ಓಕೆ, ಏನಿವೆ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲ ಹೀರೋಯಿನ್ಗಳು ಹಂಗಿರ್ಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ, ಇನ್ನೇನಿಲ್ಲ, ಬೇರೆ ಏನಿಲ್ಲ. ಓಕೆ, ಒಳ್ಳೇದಾಗ್ಲಿ. ನೀವೆಲ್ಲರೂ ನಮ್ಗೆ ಹಾರೈಸಿ, ನಾವೆಲ್ಲರೂ ಈ ಸಿನಿಮಾನ ಚೆನ್ನಾಗಿ ಮಾಡ್ಕೊಂಬರ್ಲಿ ಅಂಡ್ ಈ ಸಿನಿಮಾಗೆ ಇರಲಿ ಅಂತ ನಿಮ್ಮ ಹಾರೈಕೆ ಇರಲಿ. ಯಾಕಂದ್ರೆ ಕನ್ನಡ ಸಿನಿಮಾ ಇದು, ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ದೊಡ್ಡ ಸಿನಿಮಾ ಆಗುತ್ತೆ. ಅಯೋಗ್ಯ ಆಗಿತ್ತು, ಅಯೋಗ್ಯ 2 ಆಗಲಿ ಅಂತ ನಿಮ್ಮೆಲ್ಲರೂ ಹಾರೈಕೆ ಇರಲಿ. ಅಂಡ್ ಮುನೇಗೌಡ ಸರ್ ಅವರ ಫ್ಯಾಮಿಲಿ ಬಂದಿದೆ, ಮಹೇಶ್ ಅವ್ರ ಫ್ಯಾಮಿಲಿ ಬಂದಿದೆ, ಇಲ್ಲಿ ಎಲ್ಲರ ಫ್ಯಾಮಿಲಿ ಅಂಡ್ ನಮ್ಮ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ, ಈ ಫ್ಯಾಮಿಲಿ ಆ್ಯಂಡ್ ಅಫ್ಕೋರ್ಸ್ ಅರ್ಚನಾ ಮತ್ತು ನಯನ್ ಅವರ ಎಫರ್ಟ್ನ ಮರೆಯೋಕ್ಕಾಗಲ್ಲ. ಅವರು ಹಿಂದೆ ನಿಂತು ತುಂಬ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ನರಸಿಂಹ ಅವರು ಈಗ ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಸಂತು ಮಾಸ್ಟರ್ ಆ್ಯಂಡ್ ನಮ್ಮ ಸಿನಿಮಾಗೆ ಬರ್ತಾ ಇರುವಂಥ ಅರ್ಜುನ್ ಅವರು ಫೈಟ್ ಮಾಸ್ಟರ್ ಆ್ಯಂಡ್ ಬಾಕಿ ಮುಂದೆ ಯಾವ ಟೆಕ್ನಿಷಿಯನ್ಸ್ ಬರ್ತಾರೋ ಎಲ್ರಿಗೂ ನಿಮ್ಮ ಹಾರೈಕೆ ಇರಲಿ ಅಂತ ಹೇಳ್ತಾ ನಮ್ಮ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.